ಲಕ್ಷಾಂತರ ಇಂಜಿನಿಯರ್ಗಳು, ವೈದ್ಯರು, ವಿಜ್ಞಾನಿಗಳು, ಶಿಕ್ಷಕರು, ಕೃಷಿಕರು, ಪರಿಸರ ಪ್ರೇಮಿಗಳನ್ನು ನಾಡಿನ ಸೇವೆಗೆ ನೀಡಿದ ಮಹಾನ್ ವ್ಯಕ್ತಿ. ಕನಕಪುರ ತಾಲೂಕಿನ ಪ್ರಥಮ ಗ್ರಾಜ್ಯುಯೇಟ್ ಅವರು, ಪದವಿಯನ್ನು ಪಡ್ಕೊಂಡಂಥವ್ರು. ಅವ್ರನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವ್ರನ್ನ ದೇವ್ರ ಥರ ನೋಡ್ತಾರೆ. ಮದುವೆ ಆಗಿರಲಿಲ್ಲ, ನಮ್ಮನ್ನೇ ಮಕ್ಕಳು ಅಂತೇಳಿ ಪ್ರತಿಯೊಂದನ್ನು ಅವರು ನಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾಡಿದರು. ಅವರು ನನಗೆ ಹೈಸ್ಕೂಲು ಸೀಟನ್ನು ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ತಾತ ಕೆಂಪೇಗೌಡರು ಮಾನ್ಯ ಶ್ರೀ ಕರಿಯಪ್ಪನವ್ರ ಹತ್ರ ಕರ್ಕೊಂಡು ಹೋದರು. ಕರಿಯಪ್ಪನವರು ಆವತ್ತಿನ ಕಾಲದಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಭೇಟಿ ಮಾಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿಯವ್ರ ಕೈಲೂ ನನಗೆ NPSನಲ್ಲಿ ಸೀಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಸೊ ಒಂದು ಹೈಸ್ಕೂಲ್ ಸೀಟ್ಗೂ ಕೂಡ ಒಬ್ಬ ಕರಿಯಪ್ಪನವರು ಆವತ್ತಿನ ಶಾಸಕರು ಬಂದು ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಒಂದು ಪ್ರಯತ್ನ ಮಾಡಿದ್ದನ್ನು, ನನ್ನ ಶಾಲೆಗೆ ಸೇರಿಸಿದ್ದನ್ನು ನಾನೀಗ ಮರೀಲಿಕ್ಕೆ ಸಾಧ್ಯ ಇಲ್ಲ. 1932ರಿಂದ ಇಡೀ ಕ್ಷೇತ್ರಕ್ಕೆ ಶಿಕ್ಷಣ ಸೇವೆ ಸಲ್ಲಿಸಿದ್ದಾರೆ. ಕನಕಕ್ಕೆ ಅಭಿವೃದ್ಧಿ ಏನು ಅಭಿವೃದ್ಧಿ ನಡೀತೋ ಕರಿಯಪ್ಪನವರೇ ಕಾರಣ. ಸಾವಿರದ 1900 ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ನೆಹರು ಮುಂತಾದ ದೇಶದ ಯೋಧರು ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಿದ್ದ ಸಂದರ್ಭ. ಎಲ್ಲೆಲ್ಲೂ ದೇಶಪ್ರೇಮದ ಜ್ವಾಲೆ ಉಕ್ಕಿ ಹರಿಯುತ್ತಿದ್ದ ಸಮಯ. ಸ್ವಾತಂತ್ರ್ಯ ಪಡೆದೇ ಪಡೆಯುತ್ತೇವೆ ಎಂಬ ದಿಟ್ಟ ಹೋರಾಟ. ಈಗಿನ ಕರ್ನಾಟಕವನ್ನು ಆಗ ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು. ಮೈಸೂರು ರಾಜ್ಯದ ದಕ್ಷಿಣ ಭಾಗದಲ್ಲಿ ಬೆಟ್ಟಗುಡ್ಡಗಳಿಂದ ಕೂಡಿದ್ದ ತಮಿಳುನಾಡಿನ ಗಡಿ ಪ್ರದೇಶದ ಸಮೀಪಕ್ಕೆ ಹೊಂದಿಕೊಂಡಂತೆ ಇದ್ದ ಒಂದು ಹಳ್ಳಿ. ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಮಯದಲ್ಲಿ ಈ ಹಳ್ಳಿಯನ್ನು ಶಂಷೇದಾಬಾದ್ ಅಥವಾ ರಾಮಸೇರಾಪುರಂ ಎಂದು ಕರೆಯುತ್ತಿದ್ದರು. ಕಾಲ ಕಳೆದಂತೆ ರಾಮನಗರ ಎಂದು ಮರುನಾಮಕರಣವಾಯಿತು. ಈ ಪ್ರದೇಶದಲ್ಲಿ ಸಾತನೂರು ಎಂಬ ಹಳ್ಳಿ, ಸಾತನೂರು ರಸ್ತೆ ಆಗ ಮಿಲಿಟರಿ ರಸ್ತೆ ಎಂದೇ ಖ್ಯಾತಿ ಪಡೆದಿತ್ತು. ಸಾತನೂರು ಹಳ್ಳಿಯ ಸಮೀಪ ಒಂದು ಪುಟ್ಟ ಹಳ್ಳಿ ಸೋರೆಕಾಯಿ ದೊಡ್ಡಿ. ಇಲ್ಲಿನ ಜನ ಕೃಷಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿದ್ದರು. ಗಡಿಭಾಗದ ಪ್ರದೇಶವಾಗಿದ್ದರಿಂದ ನೀರಿನ ಅಭಾವ ಹೆಚ್ಚಾಗಿತ್ತು. ಆಕಾಶದೆತ್ತರದಿಂದ ಧುಮುಕುವ ಆ ಮಳೆಗಾಗಿ ಕಾಯಬೇಕಾದಂತಹ ಪರಿಸ್ಥಿತಿ 100ಕ್ಕೆ 100 ಭಾಗ. ಹೊಲಗದ್ದೆಗಿರಲಿ, ಕುಡಿಯುವ ನೀರಿಗೂ ಮೈಲಿಗಟ್ಟಲೆ ತೆರಳಿ ದಾಹವನ್ನು ನೀಗಿಸಿಕೊಳ್ಳಬೇಕಾಗಿತ್ತು. ಸಾರಿಗೆ, ಸಂಪರ್ಕ, ಶಿಕ್ಷಣ, ವ್ಯಾಪಾರ ವ್ಯವಹಾರವಿಲ್ಲದೆ ಆರ್ಥಿಕವಾಗಿ ಹಿಂದುಳಿದುದರಿಂದ ಮೌಢ್ಯತೆ, ಕಂದಾಚಾರ ಆ ಹಳ್ಳಿಯನ್ನು ಕಟ್ಟಿಹಾಕಿತ್ತು. ಈ ಸೋರೆಕಾಯಿ ದೊಡ್ಡಿಯ ಶ್ರೀಮತಿ ವೆಂಕಟಮ್ಮ ಹಾಗೂ ಶ್ರೀ ಪುಟ್ಟೇಗೌಡರಿಗೆ 2ನೇ ಮಗುವಾಗಿ ಜನಿಸಿದ ಚೇತನವೇ ಎಸ್ ಕರಿಯಪ್ಪನವರು. ಪುಟ್ಟೇಗೌಡರ ತಂದೆ ಅಂದರೆ ಸಿದ್ದೇಗೌಡರು ಸೋರೆಕಾಯಿ ದೊಡ್ಡಿ ಎಂಬ ಹೆಸರಿಗೆ ರೂವಾರಿಯಾದವರು. ಊರಿಗೆ ದೊಡ್ಡ ಮನೆತನದವರಾಗಿದ್ದ ಸಿದ್ದೇಗೌಡರು ದಾನ, ಧರ್ಮ, ಸಮಾಜಮುಖಿ ಕೆಲಸಗಳಿಂದಲೇ 10 ಊರುಗಳಿಗೆ ಚಿರಪರಿಚಿತರು. ಊರಿನ ಮುಖಂಡರಾಗಿ ಜನಸಾಮಾನ್ಯರ ವ್ಯಾಜ್ಯವನ್ನು ಬಗೆಹರಿಸುತ್ತಿದ್ದರು. ತಂದೆಯ ಗುಣ ಪುಟ್ಟೇಗೌಡರಿಗೂ ಬಂದಿತ್ತು. ತಂದೆಯ ಗುಣವನ್ನು ಅನುಸರಿಸುತ್ತಾ ಬೆಳೆದ ಪುಟ್ಟೇಗೌಡರಿಗೂ ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು, ಜನರ ಕಷ್ಟಗಳಿಗೆ ಸ್ಪಂದಿಸುವುದು ಇವರ ವಿಶಾಲ ಗುಣ. ಹುಟ್ಟೂರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದ ಇವರನ್ನು ಗಮನಿಸಿದ ಆಗಿನ ಜಿಲ್ಲಾಧಿಕಾರಿಗಳು ಇವರಿಗೆ ಪಟೇಲಗಿರಿಯನ್ನು ನೀಡಿದ್ದರು. ಬಾಲ್ಯದಲ್ಲಿ ಕರಿಯಪ್ಪನವರು ಮೌನಿ ಹಾಗೂ ಮೃದು ಸ್ವಭಾವದವರಾಗಿದ್ದರಿಂದ ಪರಿಸರ ಹಾಗೂ ಪ್ರಾಣಿಗಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಕರಿಯಪ್ಪನವರಿಗೆ ತಾಯಿಯೇ ಮೊದಲ ಗುರು. ತಾಯಿ ವೆಂಕಟಮ್ಮನವರು ಕೂಡ ದೊಡ್ಡ ಮನೆತನದಿಂದ ಬಂದಿದ್ದರಿಂದ ಅವರಲ್ಲಿದ್ದ ಸಂಸ್ಕಾರ, ಶಿಸ್ತು, ಮಮತೆ, ಕಾರ್ಯವೈಖರಿ, ಅನುಕಂಪ, ಉದಾರತೆ ತಮಗೇ ಅರಿವಿಲ್ಲದಂತೆಯೇ ರೂಢಿಸಿಕೊಂಡರು.
ಕೆಲ ಆಯ್ದ ಗೆಳೆಯರೊಂದಿಗೇ ಸ್ನೇಹ ಬೆಳೆಸುತ್ತಿದ್ದ ಬಾಲಕ ಕರಿಯಪ್ಪ ತಮ್ಮ ಬಾಲ್ಯವನ್ನು ಆಟಪಾಠಗಳಲ್ಲಿ ಆನಂದವಾಗಿ ಕಳೆದರು. ಒಂದು ದಿನ ತಾಯಿಯೊಡನೆ ಕಾರ್ಯನಿರತರಾಗಿದ್ದ ಬಾಲಕ ಕರಿಯಪ್ಪ, ಪುಟ್ಟೇಗೌಡ್ರೆ ರೀ ಪುಟ್ಟೇಗೌಡ್ರೆ. ಬುದ್ಧಿಯವರೇ ನಮಸ್ಕಾರ. ಏನು ಇಷ್ಟು ದೂರ ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೆ. ಏನ್ರಿ ಹೇಳ್ ಕಳ್ಸೋದು ಪುಟ್ಟೇಗೌಡ್ರೆ? ಮೊನ್ನೆ ನಿಮ್ ಪಕ್ಕದ ದೊಡ್ಡಿಯಲ್ಲಿ ಸಿಡ್ಲು ಬರ್ದು ಇಬ್ರು ಸತ್ತೋಗಿದ್ದಾರೆ. ಅದನ್ನ ನೀವು ಸರ್ಕಾರಕ್ಕೆ ತಡವಾಗಿ ತಿಳಿಸಿದಿರಿ. ಯಾಕೆ? ನಿಮಗೆ ಅಧಿಕಾರ ಮಾಡಕ್ ಬರಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಮನ್ನ ಈ ಕೂಡ್ಲೆ ನಾವು ಅಮಾನತ್ಗೊಳಿಸ್ತಾ ಇದ್ದೀವಿ. ಪಟೇಲ್ಗಿರಿ ಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಮಾಡಿರ್ಲೇಬೇಕು ಅಂತ ಈ ಕೂಡ್ಲೆ ಆದೇಶ ಮಾಡ್ತಾ ಇದ್ದೀನಿ. ಬಹಳ ಸೂಕ್ಷ್ಮ ಮನಸ್ಸಿನವನಾಗಿದ್ದ ಬಾಲಕ ಕರಿಯಪ್ಪನಿಗೆ ಊರಿನ ಜನರ ಎದುರು ತಮ್ಮ ತಂದೆಗೆ ಆದ ಅವಮಾನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿತ್ತು. ಯಾರೊಂದಿಗೂ ಬೆರೆಯದೆ ಒಂಟಿಯಾಗಿ ಕಾರ್ಯಪ್ರವೃತ್ತನಾಗುತ್ತಾನೆ. ಬಾಲಕ ಕರಿಯಪ್ಪ ಸಾತನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸುತ್ತಾರೆ. ಮಾಧ್ಯಮಿಕ ಹಾಗೂ ಲೋವರ್ ಸೆಕೆಂಡರಿ ವ್ಯಾಸಂಗವನ್ನು ಖಾಸಗಿಯಾಗೇ ಮಾಡುತ್ತಾರೆ. ಆ ಕಾಲಕ್ಕೆ ಲೋವರ್ ಸೆಕೆಂಡರಿ ಪರೀಕ್ಷೆ ಮುಗಿಸುವುದೇ ಒಂದು ದೊಡ್ಡ ಹಂತವಾಗಿತ್ತು. ಅದಕ್ಕೆ ಅನುಗುಣವಾಗಿ ಸರ್ಕಾರಿ ವೃತ್ತಿ ಅಥವಾ ಶಾಲೆಯ ಉಪಾಧ್ಯಾಯರಾಗಿ ಕೆಲಸ ಮಾಡಬಹುದಾಗಿತ್ತು. ಶಾನ್ಭೋಗ್ರೆ, ನನ್ನ ಮಗನ್ನ ಇನ್ನೂ ಓದಿಸ್ಬೇಕು. ಈ ಗ್ರಾಮದಲ್ಲಿ ಯಾವ ಪ್ರೌಢಶಾಲೆನೂ ಇಲ್ಲ. ಏನು ಮಾಡೋದು ನೀವೇ ಹೇಳಿ. ಪಟೇಲ್ರೆ, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಿ? ನೀವು ದೊಡ್ಡ ಮನೆತನದವರು. ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಮಗನ್ನ ಚನ್ನಪಟ್ಟಣದ ಪ್ರೌಢಶಾಲೆಗೆ ಸೇರಿಸಿ. ಅದೊಂದೇ ದಾರಿ. ಹುಟ್ಟೂರಿನ ಅಭಿವೃದ್ಧಿಗಾಗಿ ಕರಿಯಪ್ಪನವರ ಪ್ರೌಢಶಿಕ್ಷಣ ಅನಿವಾರ್ಯ ಎಂದು ಅರಿತ ಪುಟ್ಟೇಗೌಡರು ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ವೆಂಕಟಪ್ಪನವರು ಸ್ಥಾಪಿಸಿದ ಒಕ್ಕಲಿಗ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಇರಿಸಿ ಪ್ರೌಢಶಾಲೆಗೆ ಸೇರಿಸುತ್ತಾರೆ. ಹುಟ್ಟೂರಿನಿಂದ ದೂರವಾದ ಕರಿಯಪ್ಪ ತಾಯಿಯ ಮಮತೆ, ತಂದೆಯ ಪ್ರೀತಿ, ತನ್ನ ಊರಿನ ಪರಿಸರವನ್ನು ಅಗಲಿರಲಾರದೆ ಭಾರವಾದ ಮನಸ್ಸಿನಿಂದ ಮೆಟ್ರಿಕ್ ಶಿಕ್ಷಣವನ್ನು ಪೂರೈಸಿ 1918ರಲ್ಲಿ ತೇರ್ಗಡೆ ಹೊಂದಿ ಊರಿಗೆ ಮರಳುತ್ತಾರೆ. ಆ ಕಾಲಕ್ಕೆ ಸಾತನೂರಿನಲ್ಲಿ ಮೆಟ್ರಿಕ್ ಮುಗಿಸಿದ ಮೊದಲನೇ ವ್ಯಕ್ತಿ ಕರಿಯಪ್ಪನವರು. ಪ್ರೌಢಶಿಕ್ಷಣ ಮುಗಿಸಿದ ಕೂಡಲೇ ಕರಿಯಪ್ಪನವರು ಮಾಧ್ಯಮಿಕ ಹಾಗೂ ಲೋವರ್ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಖಾಸಗಿಯಾಗೇ ಪಾಠ ಮಾಡುತ್ತಿದ್ದರು. ಅದಕ್ಕೆ ಅವರಿಗೆ ಗುರುದಕ್ಷಿಣೆಯೂ ಸಿಗುತ್ತಿತ್ತು. ಜೊತೆಗೆ ಹೈನುಗಾರಿಕೆ, ತೋಟಗಾರಿಕೆ, ಜೇನು ಸಾಕಾಣಿಕೆ, ಆಯುರ್ವೇದ ಔಷಧಿಗಳ ತಯಾರಿಕೆ, ವ್ಯಾಪಾರ ಮತ್ತು ಇತರೆ ವ್ಯವಹಾರಗಳಲ್ಲಿ ತಂದೆಗೆ ಜೊತೆಯಾಗುತ್ತಾರೆ. ಕರಿಯಪ್ಪನವರು ಅಧ್ಯಯನಶೀಲರಾಗಿದ್ದರು. ಸದಾ ಒಂದಲ್ಲ ಒಂದು ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ರಾಮಾಯಣ,
ಮಹಾಭಾರತಗಳಂತಹ ದಿವ್ಯ ಗ್ರಂಥಗಳನ್ನು ಓದುತ್ತಾ ಅದರಲ್ಲಿರುವ ಆದರ್ಶಗಳನ್ನು ಮತ್ತು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುತ್ತಿದ್ದರು. ಮೆಟ್ರಿಕ್ ಹಾಗೂ ಇಂಟರ್ಮೀಡಿಯೇಟ್ ಮುಗಿಸಿದ ನಂತರ ತಮ್ಮ ತಂದೆ ಕಂಡ ಕನಸು ಹಾಗೂ ಹಿಂದುಳಿದ ತಮ್ಮ ಹಳ್ಳಿಯ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಉನ್ನತ ವ್ಯಾಸಂಗ ಮಾಡಿದರಷ್ಟೇ ಸಾಧ್ಯ ಎಂದು ಮನಗೊಂಡ ಕರಿಯಪ್ಪನವರಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಬೇಕೆಂಬ ಛಲ ಹುಟ್ಟುತ್ತದೆ. ಕುಟುಂಬದ ಬೆಂಬಲದಿಂದ ಸಾಹುಕಾರ್ ಚೆನ್ನಯ್ಯ ಹಾಗೂ ಸಂಗಡಿಗರಿಂದ ಸ್ಥಾಪಿತವಾದ ಮೈಸೂರಿನ ಒಕ್ಕಲಿಗರ ವಿದ್ಯಾರ್ಥಿ ನಿಲಯದಲ್ಲಿ ಆಶ್ರಯ ಪಡೆದು 1926ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ BA ಪದವಿಯನ್ನು ಪಡೆಯುತ್ತಾರೆ. ಇವರ ಸಹಪಾಠಿಗಳಲ್ಲಿ ಶ್ರೀಯುತ ಕೆಂಗಲ್ ಹನುಮಂತಯ್ಯನವರು ಕೂಡ ಒಬ್ಬರಾಗಿದ್ದರು. ಕಾಲೇಜಿನಲ್ಲಿ ಕರಿಯಪ್ಪನವರಿಗೆ ಪ್ರೊಫೆಸರ್ AR ವಾಡಿಯಾರ್ ಅವರು ಮೆಚ್ಚಿನ ಗುರುಗಳಾಗಿದ್ದರು. ಒಂದು ದಿನ ವಾಡಿಯಾರ್ ಅವರು ಅಂತಿಮ ವರ್ಷ ವ್ಯಾಸಂಗದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಪದವಿ ಮುಗಿದ ನಂತರ ತಮ್ಮ ಮುಂದಿನ ಗುರಿ ಏನು ಎಂದು ಪ್ರಶ್ನಿಸಿದರು. ಆ ಪ್ರಶ್ನೆಗೆ ಕರಿಯಪ್ಪನವರು ತಮ್ಮ ಹಿಂದುಳಿದ ಊರಿನ ಅಂಧಕಾರವನ್ನು ನೀಗಿಸಬೇಕು, ಒಂದು ವಿದ್ಯಾಸಂಸ್ಥೆ ಸ್ಥಾಪಿಸಬೇಕು ಎಂದು ಒಂದು ಕಾಗದದಲ್ಲಿ ಬರೆದುಕೊಟ್ಟರು. BA ವ್ಯಾಸಂಗಕ್ಕಾಗಿ ದೂರದ ಊರಿನಲ್ಲಿದ್ದರೂ ಹಿಂದುಳಿದ ತಮ್ಮ ಹಳ್ಳಿ ಮತ್ತು ಕೃಷಿಯಲ್ಲಿ ತೊಡಗಿದ ಜನರಿಗೆ ನೀರಿನ ಸಮಸ್ಯೆ, ರಸ್ತೆಯ ಸಂಪರ್ಕ, ಕೃಷಿ ಬೆಳವಣಿಗೆಯ ವೃದ್ಧಿ ಹಾಗೂ ಊರಿನ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಬೇಕೆಂದು ಸದಾ ಯೋಚಿಸುತ್ತಿದ್ದರು. 29ನೇ ವಯಸ್ಸಿಗೆ ಕರಿಯಪ್ಪನವರು BA ಪದವಿಯನ್ನು ಪಡೆದು ಆ ಪ್ರದೇಶಕ್ಕೆ ಈ ಪದವಿಯನ್ನು ಪಡೆದ ಮೊದಲಿಗರಾದರು. ಮೈಸೂರಿನಿಂದ ಹಿಂತಿರುಗಿದ ಮೇಲೆ ಪ್ಲೀಡರ್ ಆಗಿ ಕೆಲಸ ಮಾಡುವ ಅವಕಾಶ ಒದಗಿತು. ಈಗಿನ ಕನಕಪುರವನ್ನು ಹಿಂದೆ ಕಾನಕಾನಹಳ್ಳಿ ಎಂದು ಕರೆಯುತ್ತಿದ್ದರು. ಕಾನಕಾನಹಳ್ಳಿಯಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ತು. ಅಲ್ಲಿಗೆ ಬರುವ ಕಕ್ಷಿದಾರರಿಗೆ ವಕೀಲರು ಬೇಕಾದರೆ ರಾಮನಗರ ಅಥವಾ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಅಲ್ಲಿನ ಬಡ ರೈತರ ತೊಂದರೆ ತಪ್ಪಿಸಲು ತಾವೇ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಪ್ಲೀಡರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಪ್ರಾಮಾಣಿಕ ಹಾಗೂ ನಿಷ್ಠಾವಂತರಾಗಿದ್ದ ಕರಿಯಪ್ಪನವರಿಗೆ ಕೋರ್ಟ್ನಲ್ಲಿ ಒಂದು ದಿನ ಸುಳ್ಳು ಹೇಳುವ ಪ್ರಸಂಗ ಬಂದಿದ್ದರಿಂದ ಆ ವೃತ್ತಿಯನ್ನು ತ್ಯಜಿಸಿ ನಂತರ ಚಿಕ್ಕನಾಯಕನಹಳ್ಳಿಯ GV ನಾರಾಯಣಮೂರ್ತಿಯವರ ಒಡನಾಟದಲ್ಲಿ ಕಂಟ್ರಾಕ್ಟ್ ವೃತ್ತಿಯಲ್ಲಿ ತೊಡಗುತ್ತಾರೆ. ವೃತ್ತಿ ಮಾಡುತ್ತಲೇ GV ನಾರಾಯಣಮೂರ್ತಿಯವರು ಮತ್ತು ಕರಿಯಪ್ಪನವರು ಗ್ರಾಮೀಣ ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವು ಯೋಜನೆಗಳನ್ನು ಚರ್ಚಿಸುತ್ತಾರೆ. ಇನ್ನೊಂದೆಡೆ ಗಾಂಧೀಜಿಯವರ ನೇತೃತ್ವದ ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ಚಳುವಳಿ ರೂಪ ಪಡೆದಿತ್ತು. ಅಸಹಕಾರ, ಸ್ವದೇಶಿ ಚಳುವಳಿಗಳು ದೇಶದ ಎಲ್ಲೆಲ್ಲೂ ನಡೆದಿದ್ದವು. ರಾಷ್ಟ್ರೀಯ ಪ್ರಜ್ಞೆಗಳು ಜನರಲ್ಲಿ ಜಾಗೃತಿಗೊಂಡವು. ಗಾಂಧೀಜಿಯವರ ಆದರ್ಶ ತತ್ವಸಿದ್ಧಾಂತವನ್ನು ಅನುಸರಿಸುತ್ತಿದ್ದ ಕರಿಯಪ್ಪನವರು ತಮ್ಮ ದಿನನಿತ್ಯದ ಅಭ್ಯಾಸದಂತೆ ಗಾಂಧೀಜಿಯವರು ಹೊರಡಿಸಿದ ಹರಿಜನ ಪತ್ರಿಕೆ, ಬಾಲಗಂಗಾಧರ್ ತಿಲಕರ ಕೇಸರಿ ಪತ್ರಿಕೆ, ಯಂಗ್ ಇಂಡಿಯಾ, ದಿ ಹಿಂದೂ ಪತ್ರಿಕೆಗಳನ್ನು ಚಾಚೂ ತಪ್ಪದೆ ಓದುತ್ತಿದ್ದರು. ಇವುಗಳಿಂದ ದೇಶದಲ್ಲಿನ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದರು. ದೇಶಕ್ಕಾಗಿ ಹೋರಾಡುವ ಉದ್ದೇಶದಿಂದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾಗಿ ಸೇರ್ಪಡೆಯಾದರು. ಕಾನಕಾನಹಳ್ಳಿಯಲ್ಲಿ ಮಾತ್ರ ಮಾಧ್ಯಮಿಕ ಶಾಲೆ ಇದ್ದುದರಿಂದ ಸುತ್ತ ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಎಂದು ಮನಗೊಂಡ ಕರಿಯಪ್ಪನವರು ಕಾನಕಾನಹಳ್ಳಿಯಲ್ಲಿಯೇ 1930